ಇನ್ನು ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾವ ದೇವಸ್ಥಾನ? ಮಂಡ್ಯದ ಬಳಿ ಹೋಗಿದ್ದಾರಂತೆ. ಮಂಡ್ಯದ ಆರತಿ ಉಕ್ಕಡಮ್ಮ ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ದರ್ಶನಕ್ಕೆ ಹೋಗಿರೋದು. ಸಂಕಷ್ಟ ಪರಿಹಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ದಾಸರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿರುವಂಥ ಉಕ್ಕಡಮ್ಮ ದೇವಸ್ಥಾನ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ನಟ ಧನ್ವೀರ್ ಜೊತೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೃಷ್ಟಿ ಹಾಗೂ ತಡೆಯನ್ನು ಓಡಿಸಿದ್ದಾರೆ ನಟ ದರ್ಶನ್. ಸೊ ಮಂಡ್ಯದ ಆರತಿ ಉಕ್ಕಡಮ್ಮ ದೇವಸ್ಥಾನಕ್ಕೆ ಹೋಗಿರುವಂಥ ದೃಶ್ಯವನ್ನು ನೀವು ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ದರ್ಶನ್ ಹೋಗಿದ್ದಾರೆ, ಅವ್ರ ಜೊತೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಹೋಗಿದ್ದಾರೆ. ಧನ್ವೀರ್ ಕೂಡ ಸದಾ ಅವ್ರ ಜೊತೆಗೇ ಇರ್ತಾರೆ, ಕಷ್ಟದ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದಾರೆ. ಅವರು ಕೂಡ ಹೋಗಿದ್ದಾರೆ. ಪಾಂಡವಪುರ ತಾಲೂಕಿನಲ್ಲಿರುವಂಥ ಉಕ್ಕಡಮ್ಮ ದೇವಸ್ಥಾನಕ್ಕೆ ಹೋಗಿ ದೃಷ್ಟಿ ತೆಗೆಸ್ಕೊಂಡಿದ್ದಾರೆ, ಜೊತೆಗೆ ತಡೆ ಕೂಡ ಓಡಿಸ್ಕೊಂಡಿದ್ದಾರೆ. Boss, happy Sankranti! 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 ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಹಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಂಡ್ಯ ಪ್ರತಿನಿಧಿ. ರೋಹಿತ್, ಸಡನ್ ಆಗಿ ಡಿಸೈಡ್ ಆಗಿದ್ದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಅಥವಾ ಮುಂಚೆನೇ ನಿಗದಿ ಆಗಿತ್ತಂತ ದೇವಸ್ಥಾನಕ್ಕೆ ಹೋಗೋದು? ಅರುಣ್, ಸದ್ಯಕ್ಕೆ ಮಾಹಿತಿ ಪ್ರಕಾರ ಸಡನ್ ಆಗಿ ಈ ಒಂದು ಡಿಸಿಷನ್ ಮಾಡಿರೋದು. ಅವ್ರೇನು ಆಸ್ಪತ್ರೆಗೆ ಹೋಗಿದ್ರು, ಆಸ್ಪತ್ರೆಗೆ ಹೋಗುವ ಮುಂಚೆ ಇಲ್ಲಿ ಅಹಲ್ಯ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಇದಾದ ಬಳಿಕವಾಗಿ ಅಹಲ್ಯ ದೇವಿಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆನ ಸಲ್ಲಿಸಿ ವಿಶೇಷವಾಗಿ ತಡೆಯನ್ನ ಹೊಡೆಸಿರುವಂತದ್ದು. ಅಂದ್ರೆ ದೃಷ್ಟಿ ನಿವಾರಣೆಗೆ ಮತ್ತೆ ಸಂಕಷ್ಟ ನಿವಾರಣೆಗಾಗಿ ಏನೋ ತಡೆಯನ್ನ ಹೊಡೆಸ್ತಾರೆ ಇಲ್ಲಿ. ಹಂಗಾಗಿ ದರ್ಶನ್ ಅವರು ಕೂಡ ಇಲ್ಲಿ ತಡೆ ಹೊಡೆಸುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ಜೊತೆಗೆ ಅಹಲ್ಯ ದೇವಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಈ ವೇಳೆ ಸಾಕಷ್ಟು ಅಭಿಮಾನಿಗಳು ಸಹ ನೆರೆದಿರುವಂತ ಘಟನೆ ಕೂಡ ಜರುಗಿತು. ಅರುಣ್, ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. Boss, happy Sankranti! Boss, happy Sankranti!